ಇವತ್ತು ನಮ್ಮ RVR ಸ್ಪೆಷಲ್ ಮದುವೆ ಮನೆಗಳಲ್ಲಿ ಅದರಲ್ಲೂ ಎಸ್ಪೆಷಲಿ ರಿಸೆಪ್ಷನ್ಗಳಲ್ಲಿ ನಾವು ಪಾನಿಪುರಿ ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಆ ಮಸಾಲೆ ನಿಮಗೇನು ಹುರಿಯೋದು ಅಥವಾ ಸ್ಟವ್ ಹಚ್ಚೋದು ಏನು ಬೇಕಾಗಿಲ್ಲ ಈ ಪಾನಿಪುರಿಗೆ. ಹಾಗೆ ಇದು ರುಬ್ಬಕ್ಕೆ ನಾನು ಸ್ವಲ್ಪ ಐಸ್ ಕ್ಯೂಬ್ ಹಾಕಿ ರುಬ್ತಾ ಇದ್ದೀನಿ. ಸ್ನೇಹಿತರೆ, ಪಾನಿ ಈಗ ರೆಡಿ ಇದೆ. ಇದಕ್ಕೆ ಲಾಸ್ಟ್ ಒಂದು ಪಿಂಚು ಸೇರಿಸ್ಕೊತಾ ಇದ್ದೀನಿ. ಇದು ನಿಮ್ಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಪಾನಿಗೆ, ತುಂಬ ಚೆನ್ನಾಗಿರುತ್ತೆ ಅದು ಫ್ಲೇವರು. ಪಾನಿ ಜೊತೆ ಒಳ್ಳೆ ಸ್ವೀಟ್ ಚಟ್ನಿ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ ನೋಡಿ. ಇಷ್ಟು ನೀರು ಹಾಕ್ಕೊಂಡು ಆ ಖರ್ಜೂರದ ಫ್ಲೇವರ್ ಹಾಗೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು. ಇನ್ನೇನು ಪುರಿ ಒಂದು ರೆಡಿ ಮಾಡ್ಕೋಬೇಕು ನೋಡಿ. 2 ಸೆಕೆಂಡ್ ಹಪ್ಪಳ ಕರ್ದಂಗೆ ಇದು. ಇದನ್ನ ನೀಟಾಗಿ ಈಗ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಆಲೂಗೆಡ್ಡೆ ಪಲ್ಯ ರೆಡಿ ಆಗಿದೆ. ಪೂರ್ತಿ ಪಾನಿಪುರಿಗೆ ಸಿದ್ಧವಾಗಿದೆ ನೋಡಿ. ಈ ಥರ ಪುರಿ ಓಪನ್ ಮಾಡಿಕೊಂಡು ಆಲೂಗೆಡ್ಡೆ ಪಲ್ಯ ನಾವೇನು ಮಾಡ್ಕೊಂಡಿದ್ದೀವಿ ಅದನ್ನು ಸ್ಟಫ್ ಮಾಡಿ, ಸ್ವಲ್ಪ ಮೀಠಾ ಪಾನಿ, ಸ್ವಲ್ಪ ಸೇವು ಹಾಕ್ಕೊಂಡು ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಮನೇಲಿ ಟೇಸ್ಟ್ ಮಾಡಿ. ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ. ಸುಮಾರು ಜನ ಕೇಳ್ತಾ ಇದ್ರು, ಇನ್ನೇನು ರಜಾ ಶುರು ಆಯಿತು, ಮಕ್ಳಿಗೆ ಇಷ್ಟ ಆಗೋ ಥರದ್ದು ಏನಾರು ಒಂದು ತೋರಿಸಿ ಅಂತ ಹೇಳಿ. ಮಕ್ಕಳಿಗೆ ಇಷ್ಟ ಆಗೋದು ಅಂಥೇಳಿ ಅಥವಾ ಮನೆಯವರೆಲ್ಲ ಕೂತ್ಕೊಂಡು ಒಟ್ಟಿಗೆ ಮನೇಲಿ ಮಾಡ್ಕೊಂಡು ತಿನ್ನೋದು ಅಂತ ಹೇಳಿದ್ರೆ ಅದು ಮಸಾಲೆ ಪುರಿ, ಪಾನಿಪುರಿ. ಇವತ್ತು ನಮ್ಮ RVR ಸ್ಪೆಷಲ್ ಮದುವೆ ಮನೆಗಳಲ್ಲಿ ಅದರಲ್ಲೂ ಎಸ್ಪೆಷಲಿ ರಿಸೆಪ್ಷನ್ಗಳಲ್ಲಿ ನಾವು ಪಾನಿಪುರಿ ಹೇಗೆ ಮಾಡ್ತೀವಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ತುಂಬ ಅಚ್ಚುಕಟ್ಟಾಗಿರುತ್ತೆ, ರುಚಿಕರವಾಗಿರುತ್ತೆ. ಮತ್ತು ಇದೇನು ತುಂಬ ನೀವು ಆರೋಗ್ಯಕ್ಕೆ ಹಾನಿಕರ ಅನ್ನೋ ಪದಾರ್ಥಗಳೇನಿಲ್ಲ. ಚಾಟ್ಸು ಅಂತ ಹೇಳಿದ್ರೆ ಜಂಕ್ ಫುಡ್ಸು ಅದು ಇದು ಅಂತ ಹೇಳ್ತಾರೆ. ಬಟ್ ಈ ಪಾನಿಪುರಿ ನೀವು ಮನೇಲಿ ಮಾಡಿಕೊಂಡ್ರೆ ಹೇಗೆ ಆರೋಗ್ಯಕರವಾಗಿ ಮಾಡ್ಕೋಬೋದು. ಕೆಮ್ಮು, ಅದಕ್ಕೆ ಕಫ ಗಿಫ ಎಲ್ಲ ಕ್ಲಿಯರ್ ಆಗೋ ಥರದ್ದು ಏನು ಕಾಳು ಮೆಣಸು ಎಲ್ಲ ಹಾಕಿ ಮಾಡ್ತೀವಲ್ಲ, ಆ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಬನ್ನಿ ನಮ್ಮ RVR ಮದುವೆ ಮನೆಯಲ್ಲಿ ರಿಸೆಪ್ಷನಲ್ಲಿ ನಾವು ಹೇಗೆ ಪಾನಿಪುರಿ ಮಾಡ್ತೀವಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಸ್ನೇಹಿತರೆ, ಈ ಪಾನಿಪುರಿಗೆ ಮೊದಲಿಗೆ ಫಸ್ಟು ಪಾನಿ ಮಾಡ್ಕೋಬೇಕು. ಆ ಪಾನಿ ಮಾಡ್ಕೊಳ್ಳೋದಕ್ಕೆ ಮಸಾಲೆ ರುಬ್ಕೊಳ್ಳೋಣ. ಆ ಮಸಾಲೆ ನಿಮಗೇನು ಹುರಿಯೋದು ಅಥವಾ ಸ್ಟವ್ ಹಚ್ಚೋದು ಏನು ಬೇಕಾಗಿಲ್ಲ ಈ ಪಾನಿಪುರಿಗೆ. ಆ ಪಾನಿಗೆ ನೋಡಿ, ಈಗ ನಾನು ಸ್ವಲ್ಪ ಖಾರಕ್ಕೆ ಏನೇನು ರುಬ್ಬಕ್ಕೆ ಏನೇನು ಹಾಕ್ಕೊಳ್ತಿದ್ದೀನಿ ಅಂತ ತೋರಿಸ್ತೀನಿ. ನಾನು ಒಂದು 5 ರಿಂದ 6 ಜನಕ್ಕೆ ಆಗುವಷ್ಟು ಪಾನಿಪುರಿ, ಅಂದರೆ ಒಂದು 10 ಪ್ಲೇಟ್ ಪಾನಿಪುರಿ ಆಗುವಷ್ಟು ಮಾಡ್ತಾಯಿದ್ದೀನಿ. ಒಂದು 2 ಲೀಟ್ರ್ ಪಾನಿ ಅಂದ್ಕೊಳ್ಳಿ. ನೋಡಿ, ಕರೆಕ್ಟಾಗಿ ಒಂದು 8 ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಹಾಗೆ ಒಂದು 2 ಇಂಚಷ್ಟು ಶುಂಠಿ, ಕಟ್ ಮಾಡಿಕೊಂಡಿರೋಂತಹ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಉಂಡೆ ಬೆಳ್ಳುಳ್ಳಿ. ಯಾರು ಬೆಳ್ಳುಳ್ಳಿ ಇಷ್ಟ ಆಗಲ್ವೋ ಅವ್ರದ್ದು ಸ್ಕಿಪ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಹಾಗೆ ಕಾಳು ಮೆಣಸು, ಒಂದು 2 ಚಮಚದಷ್ಟು ಕಾಳು ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಜೀರಿಗೆ ಒಂದು 2.5 ಚಮಚದಷ್ಟು ಜೀರಿಗೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 2 ಚಮಚದಷ್ಟು ಬ್ಲ್ಯಾಕ್ ಸಾಲ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಬ್ಲ್ಯಾಕ್ ಸಾಲ್ಟ್ ಹಾಕಿದ್ರೆ ನಿಮಗೆ ಆ ಪಾನಿ, ನಿಮ್ಗೆ ಆ ಫ್ಲೇವರ್ ಬರೋದು. ಆದ್ದರಿಂದ ಬ್ಲ್ಯಾಕ್ ಸಾಲ್ಟ್ ಹಾಕೊಳ್ಳಿ. ಅಕಸ್ಮಾತ್ ಬ್ಲ್ಯಾಕ್ ಸಾಲ್ಟ್ ಸಿಗಲಿಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಕಲ್ಲುಪ್ಪೆ ಹಾಕೋಬೋದು, ಏನು ತೊಂದರೆ ಇಲ್ಲ. ಏನು ನೀವು ಹುಡ್ಕೊಂಡೋಗಿ ಅದನ್ನೇ ತರಬೇಕು ಅನ್ನೋದೇನಿಲ್ಲ. ಬ್ಲ್ಯಾಕ್ ಸಾಲ್ಟ್ ಸಿಕ್ಕಿದ್ರೆ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಪಾನಿಗೆ. ನಿಮಗೆ ಆ ಪಾನಿ ಫ್ಲೇವರ್ ಬರೋದೇ ಅದರಿಂದ. ಅದಕ್ಕೋಸ್ಕರ ಅದನ್ನು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಜಲ್ಜೀರಾ ಪೌಡ್ರು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಜಲ್ಜೀರಾ ಪೌಡ್ರು ಅಷ್ಟೇ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಸಿಗಲಿಲ್ಲ ಅಂದರೆ ಏನು ತಲೆ ಕೆಡಿಸ್ಕೋಬೇಡಿ, ಸ್ಕಿಪ್ ಮಾಡಿ ಅದನ್ನು. ಹಾಗೆಯೇ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ. ಅದನ್ನು 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆ 1 ಮುಷ್ಟಿಯಷ್ಟು ಪುದೀನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ನೇಹಿತರೆ, ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ಆ ಬ್ಲ್ಯಾಕ್ ಸಾಲ್ಟಲ್ಲಿ ನಿಮ್ಗೆ ಅಷ್ಟು ಇದು ಬರಲ್ಲ, ಅದರಿಂದ ಸ್ವಲ್ಪ ಕಲ್ಲುಪ್ಪನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇದನ್ನೆಲ್ಲದನ್ನು ಈಗ ಮಿಕ್ಸಿ ಜಾರಿಗೆ ಹಾಕೋಣ. ನೋಡಿ, ಈ ಥರ. ಸ್ನೇಹಿತರೆ, ಈಗ ಮಿಕ್ಸಿ ಜಾರ್ಗೆ ಎಲ್ಲ ಪದಾರ್ಥಗಳನ್ನ ಹಾಕ್ಕೊಂಡಿದ್ದೀನಿ. ಈಗ ಒಂದು 2 ರಿಂದ 3 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ರಸನ ಇದಕ್ಕೆ ಸೇರಿಸ್ಕೊಂಬೇಡ. ಹಾಗೆ ಇದು ರುಬ್ಬಕ್ಕೆ ನಾನು ಸ್ವಲ್ಪ ಐಸ್ ಕ್ಯೂಬ್ ಹಾಕಿ ರುಬ್ತಾ ಇದ್ದೀನಿ. ಅವಾಗ ಒಳ್ಳೆ ಗ್ರೀನ್ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ ನೋಡಿ, ಸ್ವಲ್ಪ ಐಸ್ ಕ್ಯೂಬ್ ಹಾಕ್ಕೊಂಡು, ತಣ್ಣಗಿದ್ರೆ ಪಾನಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಹೇಳ್ತಾ ಈಗ ಐಸ್ ಕ್ಯೂಬ್ ಹಾಕಿ ಚೆನ್ನಾಗಿ ನುಣ್ಣಗೆ ಪೂರ್ತಿ ಬೆಣ್ಣೆ ಥರ ರುಬ್ಕೊಂಬರ್ಬೇಕು. ಇದನ್ನು ಗಂಧ ತೇಯ್ತೀವಲ್ಲ ಆ ಥರ ಪೂರ್ತಿ ನೈಸಿಗೆ ರುಬ್ಬಬೇಕು. ಸ್ನೇಹಿತರೆ, ಪಾನಿಲೇ ನಾವು ಹೆಚ್ಚು ಕಮ್ಮಿ ಒಂದು 6 ರಿಂದ 7 ಥರ ಪಾನಿಗಳು ಮಾಡ್ತೀವಿ. ಕೆಲವೊಂದು ರಿಸೆಪ್ಷನ್ ಮದುವೆಗಳಲ್ಲಿ ಪಂಚರತ್ನ ಪಾನಿಪುರಿ ಅಂತ ಮಾಡ್ತೀವಿ. ಪಂಚರತ್ನ ಅಂದರೆ 5 ಥರ ಪಾನಿ ಮಾಡ್ತೀವಿ. ನೋಡಿ, ಇದೊಂದು ಥರ ಪಾನಿ, ಇದು ಜನರಲ್ ಸ್ಟ್ಯಾಂಡರ್ಡ್ ಪಾನಿ. ಇದು ನಾವು ಹುಣಸೆಹಣ್ಣು ರಸ ಹಾಕಿ ಮಾಡೋದು. ಇದೇ ಥರ ನಿಂಬು ಪಾನಿ ಅಂತ ಮಾಡ್ತೀವಿ, ನಿಂಬೆಹಣ್ಣು ಹಾಕಿ ನಿಂಬೆಹಣ್ಣು ರಸ. ಪೈನಾಪಲ್ ಪಾನಿ ಅಂತ ಮಾಡ್ತೀವಿ, ಖರ್ಜೂರದ ಪಾನಿ ಅಂತ ಮಾಡ್ತೀವಿ. ಆ ಥರ ಒಂದು 5 ಥರ ಪಾನಿ ಮಾಡಿ ಅದು ಪಂಚರತ್ನ ಪಾನಿಪುರಿ ಅಂತ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಮದುವೆ ಮನೆಗಳಲ್ಲಿ ಯಾವಾಗಲಾರ ರುಚಿಸೋಕ್ಕೆ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತದು. ಇದರಲ್ಲಿ ಅದು ಮೇಯ್ನು, ತುಂಬ ಒಳ್ಳೆ ಮೇಜರ್ ಸ್ಥಾನ. ಜನರಲ್ಲಾಗಿ ನೀವು ಆಚೆ ಚಾಟ್ಸ್ ಅಂಗಡಿಲೆಲ್ಲ ತಿನ್ನೋವಂಥ ಪಾನಿ ಇದು ತುಂಬ ಚೆನ್ನಾಗಿರುತ್ತೆ. ಇದನ್ನೀಗ ರುಬ್ಕೊಳ್ಳೋಣ.
ಸ್ನೇಹಿತರೆ ಇದನ್ನು ಪೂರ್ತಿ ನೋಡಿ ನೈಸಾಗಿ ರುಬ್ಕೊಂಬಂದಿದ್ದೀವಿ. ಇದನ್ನು ಈ ಥರ ಫಿಲ್ಟ್ರ್ ಮಾಡ್ಕೋಬೇಕು. ಒಂದು ಚೂರು ನಿಮಗೆ ಇದಿರಬಾರ್ದು, ಗಟ್ಟಿ ಅಂಶ ಇರಬಾರ್ದು. ಸ್ನೇಹಿತರೆ ಇದು ರುಬ್ಬಿರೋದು ನೋಡಿ 1 ಲೀಟ್ರ್ ಅಷ್ಟಾಗಿದೆ. ಈಗ 1 ಲೀಟ್ರ್ ನೀರು ಸೇರಿಸ್ಕೋಣ. ಇದಕ್ಕೆ ನಾನು ಸ್ವಲ್ಪ ಕೋಲ್ಡ್ ವಾಟರ್ ಸೇರಿಸ್ಕೊತಾ ಇದ್ದೀನಿ. ಪಾನಿ ಸ್ವಲ್ಪ ತಣ್ಣಗಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಪಾನಿಪುರಿ. ಸ್ನೇಹಿತರೆ ಪಾನಿ ಈಗ ರೆಡಿ ಇದೆ. ಇದಕ್ಕೆ ಲಾಸ್ಟ್ ಒಂದು ಪಿಂಚು ಅಂದರೆ ಒಂದು ಸುಮ್ಮನೆ ಸ್ವಲ್ಪ ಅರ್ಧ ಚಮಚದಷ್ಟು ಸ್ವಲ್ಪ ಚಾಟ್ ಮಸಾಲ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದು ನಿಮ್ಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಪಾನಿಗೆ, ತುಂಬ ಚೆನ್ನಾಗಿರುತ್ತೆ ಅದು ಫ್ಲೇವರು. ಆದ್ದರಿಂದ ಒಂದು ಅರ್ಧ ಚಮಚದಷ್ಟು ಲಾಸ್ಟಿಗೆ ಚಾಟ್ ಮಸಾಲವನ್ನು ಸೇರಿಸ್ಕೊಂಡಿದ್ದು ಮಿಕ್ಸ್ ಮಾಡಿ ಇಟ್ಬಿಟ್ರೆ ಸೈಡ್ಗೆ ಪಾನಿ ರೆಡಿ. ಎಷ್ಟು ಸಿಂಪಲ್ ಆಗಿದೆ ನೋಡಿ, ತುಂಬ ಕಾಂಪ್ಲಿಕೇಟೆಡ್ ಏನಿಲ್ಲ. ಸಿಂಪಲ್ಲಾಗಿ ಮನೇಲಿ ಎಲ್ಲ ಮನೇಲಿರೋ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ಮಾಡೋ ಅಂಥ ಪಾನಿ ಇದು. ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ಪಾನಿ ರೆಡಿ ಇದೆ. ಈಗ ಮಿಕ್ಕಿದ ಐಟಮ್ ರೆಡಿ ಮಾಡ್ಕೊಂಬೋಣ. ಸ್ನೇಹಿತರೆ ಈಗ ಪಾನಿ ರೆಡಿ ಆಗಿದೆ. ಪಾನಿ ಜೊತೆ ಒಳ್ಳೆ ಸ್ವೀಟ್ ಚಟ್ನಿ ನೀವು ಟೇಸ್ಟ್ ಮಾಡಿರ್ತೀರಲ್ಲ, ಆ ಸ್ವೀಟ್ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದರಲ್ಲೂ RVRಲ್ಲಿ ಒಂದು ಸ್ವಲ್ಪ ಸ್ಪೆಷಲಾಗಿ ಮಾಡ್ತೀವಿ, ಅದನ್ನು ತುಂಬ ಚೆನ್ನಾಗಿರುತ್ತೆ. ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಸ್ವೀಟ್ ಚಟ್ನಿಗೆ ನಾನು ಒಂದು 7 ರಿಂದ 8 ಖರ್ಜೂರವನ್ನು ತೊಗೊಂಡಿದ್ದೀನಿ. ಖರ್ಜೂರ ಅಂದರೆ ಸೀಡ್ಲೆಸ್ ಖರ್ಜೂರ. ಇದನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಈಗ ಮಿಕ್ಸಿ ಜಾರ್ಗೆ. ನೋಡಿ ಒಂದು 50 ಗ್ರಾಮಷ್ಟು ಬೆಲ್ಲ, ನೋಡಿ ಒಂದು 2 ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಿದ್ದೀನಿ. ಹಾಗೆ 1 ಇಂಚಷ್ಟು ಶುಂಠಿ ಹಾಕ್ಕೊಳ್ತಿದ್ದೀನಿ. ಶುಂಠಿ ನಿಮಗೊಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಸ್ವೀಟ್ ಚಟ್ನಿಗೆ. ಅದಕ್ಕೆ ನೋಡಿ 1 ಇಂಚಷ್ಟು ಶುಂಠಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಚಮಚದಷ್ಟು ಜೀರಿಗೆ. ಹಾಗೆ ಇದಕ್ಕೆ ಹುಣಸೆಹಣ್ಣು ಒಂದು 2 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ರಸವನ್ನು ಇದಕ್ಕೆ ಸೇರಿಸ್ಕೊಂಬೋಣ. ಈಗ ಇದನ್ನು ಮಿಕ್ಸಿಲಿ ಪೂರ್ತಿ ನೈಸಾಗಿ ರುಬ್ಕೊಂಡು ಅದನ್ನೊಂಚೂರು ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು. ಅಥವಾ ಏನು ಬೆಚ್ಚಗೆ ಮಾಡ್ಕೊಂಡ್ರೆ ಆವಾಗಲೇ ಉಪಯೋಗಿಸಿ ಖಾಲಿ ಮಾಡ್ತೀರಾ ಅಂತ ಹೇಳಿದ್ರೆ ಹಾಗೆ ಮಿಕ್ಸಿ ಆಡಿಸಿ ಇಟ್ಕೊಂಡ್ರೆ ಸಾಕಾಗತ್ತೆ. ಸ್ನೇಹಿತರೆ ನೋಡಿ ಇದು ಸ್ವೀಟ್ ಚಟ್ನಿ ನೀಟಾಗಿ ರುಬ್ಕೊಂಬಂದಿದ್ದೀವಿ. ಇದನ್ನು ಏನಿಲ್ಲ ಒಂದು ಪಾತ್ರೆಗೆ ಹಾಕಿ ಚಿಕ್ಕದಾಗಿ ಒಂದು ಸ್ವಲ್ಪ ಒಂದು ಕುದಿ ಬಂದರೆ ಸಾಕು. ತುಂಬ ಕುದಿಸೋ ಅವಶ್ಯಕತೆ ಇಲ್ಲ. ಒಂದು ಕುದಿ ಬರೋಷ್ಟು ಕುದಿಸ್ಕೊಂಡ್ರೆ ಸಾಕು. ಅದು ಅಂದರೆ ನೀವು ಸುಮಾರು ಒಂದು ವಾರ ಇಟ್ಕೋತೀರಾ ಫ್ರಿಡ್ಜಲ್ಲಿ ಅಂದರೆ, ಅವಾಗಲೇ ಖಾಲಿ ಮಾಡ್ತೀರಾ ಅಂದರೆ ಹಾಗೆ ಉಪಯೋಗಿಸ್ಕೋಬೋದು. ಬಟ್ ಕುದಿಸಿದ್ರೆ ಇನ್ನೂ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ರುಬ್ಕೊಂಬಂದಿದ್ದೀನಿ. ಇದನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಒಂಚೂರು ಬಿಸಿ ಮಾಡ್ಕೊತೀನಿ ಅಷ್ಟೇ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಬಿಸಿ ಆಗ್ತಾ ಒಂಚೂರು ಗಟ್ಟಿ ಆಗಿಬಿಡುತ್ತಲ್ಲ ಕುದೀತಾ. ಅದಕ್ಕೋಸ್ಕರ ನೋಡಿ ಇಷ್ಟು ನೀರು ಹಾಕ್ಕೊಂಡು ಆ ಖರ್ಜೂರದ ಫ್ಲೇವರ್ ಹಾಗೆ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು ಸ್ವೀಟ್ ಚಟ್ನಿ. ಸ್ನೇಹಿತರೆ ಇದಕ್ಕೆ ಚಿಲ್ಲಿ ಪೌಡ್ರು ಬೇರೆ ಇನ್ನೇನೋ ಚಾಟ್ ಮಸಾಲ ಏನೂ ಹಾಕೋದು ಬೇಡ. ಇದಿಷ್ಟೇ, ತುಂಬ ಸಿಂಪಲ್ ಇದು. ಇದೇ ತುಂಬ ರುಚಿಯಾಗಿರುತ್ತೆ. ಇದಿಷ್ಟೇ, ಜಾಸ್ತಿ ಏನು ಹಾಕ್ಕೊಳ್ಳೋದೇ ಇಷ್ಟರಲ್ಲೇ ಮಾಡ್ಕೊಳ್ಳಿ. ನೋಡಿ ಇದು ಖರ್ಜೂರ ಕುದಿಯೋಕ್ಕೆ ಶುರು ಮಾಡಿದ್ರೆ ಘಮನೇ ಒಂಥರ ಸೂಪರ್. ಅದು ಏನೋ ಸ್ಪೆಷಲ್ ಸ್ವೀಟ್ ಮಾಡ್ತೀಯಾರಲ್ಲ ಅನಿಸುತ್ತೆ. ಸ್ನೇಹಿತರೆ ಇದನ್ನು ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಕುದಿಸಿದ್ರೆ ಸಾಕು. ತುಂಬ ಹೊತ್ತು ಕುದಿಸಿದ್ರೆ ತುಂಬ ಗಟ್ಟಿಯಾಗಿ ಪಾಕ ಥರ ಆಗ್ಬಿಡುತ್ತೆ, ತಿರ್ಗಾ ಆಮೇಲೆ ಬೆಲ್ಲದ ಥರ. ಅದಕ್ಕೆ ನೋಡಿ 1-2 ಕುದಿ ಕುದ ತಕ್ಷಣ ನೋಡಿ ಆಫ್ ಮಾಡ್ಕೊಂಡಿದ್ದೀನಿ. ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಈಗ ಇದನ್ನು ಒಂದು ಕಪ್ಪಿಗೆ ಬದಲಾಯಿಸ್ಕೊಂಬೋಣ. ನಾವು ಯೂಸ್ ಮಾಡ್ತಿರೋದು ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲು, ಮತ್ತು ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ನಾವು ನಮ್ಮ ಕಿಚನಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀವಿ. ಸ್ನೇಹಿತರೆ ನೋಡಿದ್ರಲ್ಲ, ಪಾನಿ ರೆಡಿ ಆಯಿತು, ಸ್ವೀಟ್ ರೆಡಿ ಆಯಿತು. ಇನ್ನೇನು ಪುರಿ ಒಂದು ರೆಡಿ ಮಾಡ್ಕೋಬೇಕು. ಪುರಿ ನೋಡಿ ಈ ಥರ ರೆಡಿಮೇಡ್ ಸಿಕ್ಕಾಪಟ್ಟೆ ಸಿಗುತ್ತೆ ಈಗ ಅಂಗಡಿಗಳಲ್ಲೆಲ್ಲ. ಇದೇ ಥರ ತೊಗೋಬೋದು. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಚಿರೋಟಿ ಮೈದಾ ಮನೇಲೇ ಕಲಿಸ್ಕೊಂಡು ಮನೇಲೇ ಪುರಿ ಮಾಡ್ಕೋಬೋದು. ಇದು ನಿಮಗೆ ಸೇಫು. ಯಾಕಂದರೆ ಆಚೆಯಿಂದ ರೆಡಿಮೇಡ್ ಪುರಿಗಳು ತಂದರೆ ನಿಮಗೆ ಯಾವ ಎಣ್ಣೆಲಿ ಕರೆದಿರ್ತಾರೋ, ಹೇಗೆ ಮಾಡಿರ್ತಾರೋ ಅನ್ನೋದು ಭಯ ಇದ್ದೇ ಇರುತ್ತೆ ಯಾವಾಗಲೂ ಅಷ್ಟೇ. ಆದ್ದರಿಂದ ಮನೇಲೇ ಈ ಥರ ಒಳ್ಳೆ ಎಣ್ಣೆ ಹಾಕ್ಕೊಂಡು ಫ್ರೆಶ್ಶಾಗಿ ಕರ್ಕೊಬೋದು, ಅದು ಚೆನ್ನಾಗಿರುತ್ತೆ. ನೋಡಿ ಈ ಥರ ನಾನು ರೆಡಿ ಸಿಗೋದನ್ನ ಈಗ ಬಿಸಿ ಎಣ್ಣೆ ಕಾಯಿಸ್ಕೊಂಡಿದ್ದೀನಿ. ಇದಕ್ಕೆ ಹಾಕಿ ಕರೆದುಬೋಣ. ನೋಡಿ 2 ಸೆಕೆಂಡ್ ಹಪ್ಪಳ ಕರೆದಂಗೆ ಇದು. ಸ್ನೇಹಿತರೆ ಪಾನಿ ರೆಡಿಯಾಗಿದೆ, ಸ್ವೀಟ್ ಚಟ್ನಿ ರೆಡಿಯಾಗಿದೆ, ಪುರಿ ರೆಡಿಯಾಗಿದೆ. ಈಗ ಬೇಯಿಸಿರೋ ಆಲೂಗಡ್ಡೆ ತೊಗೊಂಡಿದ್ದೀನಿ. ಈ ಬೇಯಿಸಿರೋ ಆಲೂಗಡ್ಡೆ ಚೆನ್ನಾಗಿ ಕಿವುಚ್ಕೊಂಡು ಇದಕ್ಕೆ ಸ್ವಲ್ಪ ಒಂದು ಮಸಾಲೆ ಮಾಡಿಕೊಂಡು ರೆಡಿ ಮಾಡ್ಕೊಂಬೋಣ. ಆಲೂಗಡ್ಡೆ ಚೆನ್ನಾಗಿ ಕಿವುಚ್ಕೊಂಡಿದ್ದೀನಿ. ಇದಕ್ಕೆ ಖಾರಕ್ಕೆ ಸ್ವಲ್ಪ ಅಚ್ಚಕಾರದ ಪುಡಿಯನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಾ ಪೌಡ್ರ್ ಹಾಕ್ಕೊಳ್ತೀನಿ. ಹಾಗೆ ನೈಸಾಗಿ ಹಚ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ 1 ಚಮಚದಷ್ಟು ಕ್ಯಾರೆಟ್ ತುರಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸ್ನೇಹಿತರೆ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಸ್ನೇಹಿತರೆ ನೋಡಿ ಆಲೂಗೆಡ್ಡೆ ಪಲ್ಯ ರೆಡಿ ಆಗಿದೆ. ಪೂರ್ತಿ ಪಾನಿಪುರಿಗೆ ಸಿದ್ಧವಾಗಿದೆ.
ನಿಮ್ಗೆ ಅನ್ನಿಸ್ಬೋದು ಯಾಕಪ್ಪ ಇಷ್ಟೊಂದೆಲ್ಲ ಕಷ್ಟಪಟ್ಟು ಮಾಡಬೇಕು, ಸುಮ್ಮನೆ ಎಲ್ಲರೂ ಅಂಗಡಿಗೆ ಹೋದರೆ ಒಂದು 50 ರೂಪಾಯಿ ಕೊಟ್ಟರೆ ಒಂದು ಪ್ಲೇಟ್, 40 ರೂಪಾಯಿ ಕೊಟ್ಟರೆ ಒಂದು ಪ್ಲೇಟ್ ಕೊಡ್ತಾರೆ, ಯಾಕೆ ಸುಮ್ಮನೆ ಇಷ್ಟೆಲ್ಲ ಕಷ್ಟಪಡಬೇಕು ಅಂತ. ಆದರೆ ಮನೆ ಮಂದಿ ಎಲ್ಲ ಕೂತ್ಕೊಂಡು ಮಾಡಿ, ಅಂದರೆ ಏನು ಬರೀ ಹೆಣ್ಮಕ್ಳೇ ಮಾಡಬೇಕು ಅನ್ನೋದೇನಿಲ್ಲ, ಎಲ್ಲರೂ ಸೇರಿಕೊಂಡು ಮನೆ ಮಂದಿ ಎಲ್ಲ ಸೇರ್ಕೊಂಡು ಮಾಡಿ ಇದನ್ನು ಸುತ್ತ ಕೂತ್ಕೊಂಡು ತಿಂತಿದ್ರೆ ಅದ್ರ ಮಜಾನೇ ಬೇರೆ. ನೀವು 1 ಪ್ಲೇಟ್ ತಿನ್ನೋ ಜಾಗದಲ್ಲಿ 2 ಪ್ಲೇಟ್ ತಿಂತೀರ, ತುಂಬ ಖುಷಿ ಅನಿಸುತ್ತೆ, ನಿಮ್ಗೊಂದು ಒಳ್ಳೆ ಮನಸ್ಸಿಗೆ ಉಲ್ಲಾಸ ಸಿಗುತ್ತೆ. ದಯವಿಟ್ಟು ಮನೇಲಿ ಒಂದ್ಸಲ ಮಾಡಿ ಟ್ರೈ ಮಾಡಿ, 100% ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈಗ ಪಾನಿಪುರಿ ಹಾಕೊಟ್ಬಿಡ್ತೀನಿ ಬನ್ನಿ. ಸ್ನೇಹಿತರೆ, ಪಾನಿಪುರಿ ನೋಡಿದ್ರಲ್ಲ ಹೇಗೆ ಮಾಡಿದ್ವಿ ಅಂತ, ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ. ಈಗ ಅದನ್ನು ಒಂದು ಟೇಸ್ಟ್ ಮಾಡೋಣ. ನೋಡಿ, ಈ ಥರ ಪುರಿ ಓಪನ್ ಮಾಡಿಕೊಂಡು ಆಲೂಗಡ್ಡೆ ಪಲ್ಯ ನಾವೇನು ಮಾಡ್ಕೊಂಡಿದ್ದೀವಿ ಅದನ್ನು ಸ್ಟಫ್ ಮಾಡಿ, ಸ್ವಲ್ಪ ಮೀಠಾ ಪಾನಿ, ಸ್ವಲ್ಪ ಸೇವು ಹಾಕ್ಕೊಂಡು ತುಂಬ ಚೆನ್ನಾಗಿ ಬಂದಿದೆ. ದಯವಿಟ್ಟು ಮನೇಲಿ ಟೇಸ್ಟ್ ಮಾಡಿ, 100% ಎಲ್ಲರಿಗೂ ಇಷ್ಟ ಆಗುತ್ತೆ. ಮನೇಲಿ ಮಾಡೋ ರುಚಿನೇ ರುಚಿ, ಅದಕ್ಕೇನು ನಾವು ಸರಿಸಾಟಿ ಯಾವುದೂ ಇಲ್ಲ. ಯಾವ ಆಚೆ ಫುಡ್ಡು ಅಥವಾ ನಾವು ಕೇಟ್ರಿಂಗಲ್ಲಿ ಮಾಡಿದ್ರು ಮನೇಲಿ ಮಾಡೋ ರುಚಿಗಿಂತ ಹೊಸ ರುಚಿ ಬರೋಲ್ಲ. ಯಾಕೆಂದರೆ ಮನೇಲಿ ಎಲ್ಲ ಪ್ರೀತಿಯಿಂದ ಮಾಡಿರ್ತಾರೆ, ಅದೇ ಥರ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ದಯವಿಟ್ಟು ಟೇಸ್ಟ್ ಮಾಡಿ. ಹಾಗೆ ಇದೇ ರೀತಿಯಾದಂಥ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಒಳ್ಳೆ ಕಾರ್ಯಕ್ರಮಗಳು, ಅಂದರೆ ಮದುವೆ ಮನೆಗಳಲ್ಲಿ ನಿಮಗೆ ರಿಸೆಪ್ಷನ್ಗೆ ಇದೇ ಥರ ಪಾನಿಪುರಿ, ಮಸಾಲೆ ಪುರಿ, ಒಳ್ಳೊಳ್ಳೆ ಚಾಟ್ಸು, ನಿಮ್ಗೆ ಒಳ್ಳೊಳ್ಳೆ ಡಿಶಸ್ಸು, ಅದ್ರ ಜೊತೆ ನಿಮ್ಮ ಸಂಭ್ರಮವನ್ನು ಆಚರಿಸಬೇಕು ಅಂತ ಹೇಳಿದ್ರೆ ನಮ್ಮ RVR ಕೇಟರರ್ಸ್ಗೆ ಒಂದು ಅವಕಾಶ ಮಾಡಿಕೊಡಿ. ನಿಮ್ಮ ಫಂಕ್ಷನನ್ನು ಇನ್ನೂ ಹೆಚ್ಚು ಸುಖಕರವಾಗಿ ಮಾಡೋದಕ್ಕೆ ನಾವು ಸಹಾಯ ಮಾಡ್ತೀವಿ.